3.0 ಬಿಗ್ ಅಪ್ಡೇಟ್. ಇನ್ನು ಎಟಿಎಂನಲ್ಲಿ ಪಿಎಫ್ ಹಣ ತೆಗೀರಿ, ಬ್ಯಾಂಕ್ಗೆ ಹೋಗಬೇಕಿಲ್ಲ. ಮನೆ ಖರೀದಿ ಮಾಡಬೇಕೆ ಅಥವಾ ವೈದ್ಯಕೀಯ ತುರ್ತು ಸ್ಥಿತಿ ಎದುರಾಗಿದೆಯಾ? ಇನ್ನು ಸ್ನೇಹಿತರಲ್ಲಿ ಅಥವಾ ನೆಂಟರಲ್ಲಿ ಸಾಲ ಕೇಳಬೇಕಿಲ್ಲ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಘಟನೆ ಇಪಿಎಫ್ಒ ಒಂದು ದೊಡ್ಡ ಬದಲಾವಣೆ ತಂದಿದೆ. ಇಪಿಎಫ್ಒ ಡಿಜಿಟಲ್ ಯುಗದಲ್ಲಿ ಕ್ರಾಂತಿಕಾರಿ ನವೀಕರಣವನ್ನು ತರಲು ಸಿದ್ಧತೆ ನಡೆಸಿದ್ದು, ಶೀಘ್ರದಲ್ಲೇ ಇಪಿಎಫ್ಒ 3.0 ವ್ಯವಸ್ಥೆಯನ್ನು ಜಾರಿಗೆ ತರಲಿದೆ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ತನ್ನ ಗ್ರಾಹಕರಿಗೆ ಪಿಎಫ್ ಹಿಂಪಡೆಯುವಿಕೆಯಿಂದ ಹಿಡಿದು ಪಿಎಫ್ ಸಂಬಂಧಿಸಿ ಹಲವು ಕೆಲಸಗಳನ್ನು ಸುಲಭವಾಗಿ ನಿಭಾಯಿಸಲು ಅನುಕೂಲವಾಗುವಂತೆ ಇಪಿಎಫ್ಒ 3.0 ವ್ಯವಸ್ಥೆಯನ್ನು ಪ್ರಾರಂಭಿಸಲು ಸಜ್ಜಾಗಿದೆ. ಹೌದು, ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಡಿಜಿಟಲ್ ಯುಗಕ್ಕೆ ತಕ್ಕಂತೆ ಹೊಸ ಕ್ರಾಂತಿ ನವೀಕರಣವನ್ನು ನೀಡಿದ್ದು, ಶೀಘ್ರದಲ್ಲೇ ಇಪಿಎಫ್ಒ 3.0 ಕೋಟ್ಯಾಂತರ ಉದ್ಯೋಗಿಗಳ ಸೇವೆಗೆ ಲಭ್ಯವಾಗಲಿದೆ. ಲಭ್ಯವಿರುವ ಮಾಹಿತಿಗಳ ಪ್ರಕಾರ ಹೈಟೆಕ್ ವ್ಯವಸ್ಥೆಯೊಂದಿಗೆ ಜಾರಿಯಾಗುತ್ತಿರುವ ಇಪಿಎಫ್ಒ 3.0 ಚಂದಾದಾರರಿಗೆ ಗೇಮ್ ಚೇಂಜರ್ ಎಂದು ಸಾಬೀತುಪಡಿಸಲಿದೆ ಎನ್ನಲಾಗುತ್ತಿದೆ. ಇಪಿಎಫ್ಒ 3.0 ವ್ಯವಸ್ಥೆ ಅಡಿಯಲ್ಲಿ ಇಪಿಎಫ್ಒ ಚಂದಾದಾರರಿಗೆ ಪಿಎಫ್ ಮೊತ್ತವನ್ನು ಹಿಂಪಡೆಯುವಿಕೆ ಪ್ರಕ್ರಿಯೆಯನ್ನು ಸರಳಗೊಳಿಸಲಿದೆ. ಇದರೊಂದಿಗೆ ಭವಿಷ್ಯ ನಿಧಿ ಸಂಸ್ಥೆಯ ಹಲವು ಸೇವೆಗಳನ್ನು ಬೆರಳು ತುದಿಯಲ್ಲಿ ನೀಡಲಿದೆ ಎಂದು ತಿಳಿದು ಬಂದಿದೆ. ಇಪಿಎಫ್ಒ 3.0 ಇಪಿಎಫ್ಒದ ಹಳೆಯ ವ್ಯವಸ್ಥೆಗಿಂತ ತುಂಬಾ ಭಿನ್ನವಾಗಿದ್ದು, ಇದು ಅತ್ಯಾಧುನಿಕ ಮತ್ತು ಹೈಟೆಕ್ ತಾಂತ್ರಿಕ ವ್ಯವಸ್ಥೆಯೊಂದಿಗೆ ಲಭ್ಯವಾಗಲಿದೆ. ಈ ಹೊಸ ವ್ಯವಸ್ಥೆಯು ಸುಮಾರು 7.8 ಕೋಟಿ ಸದಸ್ಯರಿಗೆ ಗೇಮ್ ಚೇಂಜರ್ ಎಂದು ಸಾಬೀತುಪಡಿಸಲಿದೆ. ಇಪಿಎಫ್ಒ 3.0 ಅಡಿಯಲ್ಲಿ ಇಪಿಎಫ್ಒ 3.0 ಕಾಗದ ರಹಿತ ಪ್ರಕ್ರಿಯೆ ಆಗಿರಲಿದೆ. ಇದರಲ್ಲಿ ಕೆವೈಸಿ ನವೀಕರಣ ಅಥವಾ ಪಿಎಫ್ ಕ್ಲೇಮ್ಗೆ ಕಂಪನಿ ಅಥವಾ ಉದ್ಯೋಗದಾತರ ಅನುಮೋದನೆ ಅಗತ್ಯವಿರುವುದಿಲ್ಲ. ಪಿಎಫ್ ಕ್ಲೇಮ್ಗಳು ತ್ವರಿತವಾಗಿ ಇತ್ಯರ್ಥಗೊಳ್ಳಲಿದೆ. ಹಿಂದಿನ ವ್ಯವಸ್ಥೆಯಲ್ಲಿ ಪಿಎಫ್ ಹಿಂಪಡೆಯಲು 13 ವಿಭಿನ್ನ ವರ್ಗಗಳಿದ್ದುವು ಮತ್ತು ಪ್ರಕ್ರಿಯೆ ಬಹಳ ಸಂಕೀರ್ಣವಾಗಿತ್ತು. ಆದರೆ ಇಪಿಎಫ್ಒ 3.0 ರಲ್ಲಿ ಇವುಗಳನ್ನು ಕೇವಲ 3 ಸರಳ ವರ್ಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ತುರ್ತು ಅಗತ್ಯಗಳು, ಅನಾರೋಗ್ಯ, ಮದುವೆ, ಶಿಕ್ಷಣ, ವಸತಿ, ಮನೆ ಖರೀದಿ ಅಥವಾ ಗೃಹ ಸಾಲ ಮರುವಾಪತಿ ಮತ್ತು ವಿಶೇಷ ಸಂದರ್ಭಗಳು, ನಿರುದ್ಯೋಗ ಅಥವಾ ನಿವೃತ್ತಿ. ಈ ಬದಲಾವಣೆಯಿಂದಾಗಿ ಕ್ಲೇಮ್ ಪ್ರಕ್ರಿಯೆ ತುಂಬಾ ಸುಲಭವಾಗಿದೆ. ಈಗ ಪ್ರಮುಖ ಬದಲಾವಣೆಗಳು ಏನಂದ್ರೆ, ಆಟೋ ಇತ್ಯರ್ಥ ಮಿತಿಯನ್ನು 1 ಲಕ್ಷದಿಂದ 5 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಹಿಂದೆ ಹಣ ಬರಲು 10 ರಿಂದ 20 ದಿನಗಳು ಬೇಕಾಗಿತ್ತು. ಈಗ ಕೇವಲ 2 ರಿಂದ 5 ದಿನಗಳಲ್ಲಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ತಲುಪುತ್ತದೆ. ಆಧಾರ್ ಲಿಂಕ್ ಆಗಿರುವ ಖಾತೆಗಳಲ್ಲಿ ಚೆಕ್ ಅಥವಾ ಪಾಸ್ಬುಕ್ ಅಪ್ಲೋಡ್ ಮಾಡುವ ಅಗತ್ಯವಿಲ್ಲ. ಇನ್ನು ಕಂಪನಿ ಅನುಮೋದನೀಯ ಬೇಡ. ಕೆವೈಸಿ ಅಪ್ಡೇಟ್ ಮಾಡಿದ ನಂತರ ನೀವು ನೇರವಾಗಿ ಕ್ಲೇಮ್ ಮಾಡಬಹುದು. ಇಪಿಎಫ್ಒ 3.0 ವ್ಯವಸ್ಥೆಯಲ್ಲಿ ಭವಿಷ್ಯ ನಿಧಿ ಗ್ರಾಹಕರ ಎಟಿಎಂ, ಯುಪಿಐ ಮೂಲಕವೇ ಪಿಎಫ್ ಹಣವನ್ನು ಹಿಂಪಡೆಯಲು ಅನುವು ಮಾಡಿಕೊಡಲಿದೆ. ಇದಕ್ಕಾಗಿ ಇಪಿಎಫ್ಒ ವಿತ್ಡ್ರಾವಲ್ ಕಾರ್ಡ್ ಅನ್ನು ನೀಡಲಿದ್ದು, ಇದರ ಮೂಲಕ ಪಿಎಫ್ ಹಣವನ್ನು ಎಟಿಎಂನಲ್ಲಿ ಸುಲಭವಾಗಿ ಹಿಂಪಡೆಯಬಹುದು. ಇದಲ್ಲದೆ ಪಿಎಫ್ ಖಾತೆಯನ್ನು ಗೂಗಲ್ ಪೇ, ಫೋನ್ ಪೇ ಅಥವಾ ಇತರ ಯುಪಿಐ ಪ್ಲಾಟ್ಫಾರ್ಮ್ಗಳಿಗಾಗಿ ಸಂಪರ್ಕಿಸುವ ಮೂಲಕ ಯುಪಿಐ ನಿಂದಲೂ ಪಿಎಫ್ ಹಣವನ್ನು ವಿತ್ಡ್ರಾ ಮಾಡಬಹುದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.